ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ವೀಕ್ಷಕರೇ, ಈ ಭಾರತ ದೇಶ 70% ಕೃಷಿಯನ್ನ ಅವಲಂಬಿಸಿರುವಂತಹ ದೇಶ. ನಮ್ಮಲ್ಲಿ 60% 70% ಜನರ ಒಂದು ಮೂಲ ಆದಾಯ ಎಲ್ಲಿಂದ ಬರುತ್ತೆ ಅಂದ್ರೆ ಅದು ಕೃಷಿಯಿಂದ ಬರುತ್ತೆ. ಇನ್ನು ನಾವು ನೇರವಾಗಿ ಸುದ್ದಿಯ ಕಡೆಗೆ ಹೋಗೋದಾದ್ರೆ ಬೀದರ್ ಜಿಲ್ಲೆಯಲ್ಲಿ ಆದಾಯವನ್ನ ಕೃಷಿಯಿಂದ ಆದಾಯವನ್ನ ನಂಬಿಕೊಂಡು ಬದುಕುವಂತಹ ಕುಟುಂಬಗಳು 80% ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕುಟುಂಬಗಳು ಬಹುತೇಕ 80% ಕುಟುಂಬಗಳು ಕೃಷಿ ಅವಲಂಬಿತ, ಕೃಷಿ ಪ್ರಧಾನವಾದ ಕುಟುಂಬಗಳಿವೆ. ಒಬ್ಬೊಬ್ಬರ ಮನೆಯಲ್ಲಿ ಸರ್ಕಾರಿ ನೌಕರಿ ಯಾರ್ಯಾರ ಮನೆಯಲ್ಲಿ ಅವರು ಬೇರೆ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ, ಬೆಂಗಳೂರು, ಬೀದರ್, ಗುಲ್ಬರ್ಗ. ಆದ್ರೆ ಅವರ ಮನೆಯಲ್ಲಿ ಇಂದಿಗೂ ಕೂಡ ಕೃಷಿಯನ್ನ ಮತ್ತೆ ಉಪಕಸುಬುಗಳನ್ನ, ಕೃಷಿಗೆ ಸಂಬಂಧಿಸಿದ ಉಪಕಸುಬುಗಳನ್ನ ಮಾಡ್ಕೊಂಡು ಬದುಕ್ತಾರೆ. ಯಾಕೆ ಸರ್ ಇವತ್ತು ಈ ಸ್ಟೋರಿ ಕಡೆ ಬರ್ತಾ ಇದೆ? ಯಾಕಂದ್ರೆ ಕೃಷಿಗೆ ಬೇಕಾದದ್ದು ಏನು? ಫಲವತ್ತಾದ ಭೂಮಿ, ಒಳ್ಳೆಯ ನೀರು, ಇವೆರಡು ಬೇಕು ಕೃಷಿಗೆ. ಅದ್ರ ಜೊತೆ ವಾತಾವರಣ ಸರಿಯಾಗಿರ್ಬೇಕು. ಆದ್ರೆ ಪ್ರಕೃತಿ ನನ್ನ ಕೈಯಲ್ಲಿಲ್ಲ, ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದ್ರೆ ಒಳ್ಳೆಯ ಹೊಲ ಇದ್ದಾಗ ಅಲ್ಲಿ ಒಂದು ಸಮರ್ಪಕವಾಗಿ ನೀರಿನ ಸೌಲಭ್ಯ ಮಾಡಿಕೊಡೋದು, ರೈತರಿಗೆ ನೀರಿನ ಬಳಕೆ ಬಗ್ಗೆ ತಿಳಿಸೋದು, ನೀರನ್ನ ಹೆಂಗೆ ಬಳಸ್ಕೊಳ್ಬೇಕು ಅದನ್ನು ತಿಳಿಸೋದು, ನೀರನ್ನ ಹೆಂಗೆ ಸ್ಟೋರ್ ಮಾಡಬೇಕು ಅದನ್ನು ತಿಳಿಸ್ಕೊಳ್ಳೋದು, ಮತ್ತು ಸರ್ಕಾರ ಅಲ್ಲಿ ಒಂದಿಷ್ಟು ಬ್ರಿಡ್ಜ್ ಬ್ಯಾರೇಜ್ಗಳು, ಆಣೆಕಟ್ಟುಗಳು, ಕೆರೆಗಳು ಕಟ್ಟೋದು ಇದು ಸರ್ಕಾರದ ಜವಾಬ್ದಾರಿ. ಇದನ್ನ ಮಾಧ್ಯಮದವರಾದ ನಾವು ಸರ್ಕಾರದ ಗಮನವನ್ನ ಸೆಳಿಬಹುದು, ಮತ್ತೆ ಅಲ್ಲಿ ಸಮಸ್ಯೆ ಇದ್ರೆ ಜನಪ್ರತಿನಿಧಿಗಳ ಗಮನವನ್ನು ಸೆಳಿಬಹುದು. ನಿಮಗೆ ಒಂದು 40 ವರ್ಷ ಅಲ್ಲ, ಒಂದು 20 ವರ್ಷ ಹಿಂದೆ ಹೋಗುವ. 20 ವರ್ಷ ಅಲ್ಲ, 20 ವರ್ಷ ಸುಮ್ಮನೆ ನಾರ್ಮಲ್ ಆಗಿ ಜಮಾನ ಇತ್ತು. ಆದ್ರೆ ಕಳೆದ 10 ವರ್ಷಗಳ ಹಿಂದೆ ಔರಾದ್ ಬೀದರ್ ನ್ಯಾಷನಲ್ ಹೈವೇ ಇರಲಿಲ್ಲ. ಔರಾದ್ ಬೀದರ್ ಅದು ನ್ಯಾಷನಲ್ ಹೈವೇ ಆಗಿ ಒಂದು 2 ವರ್ಷ ಆಗ್ತಾ ಇದೆ ಸರಿ ಸುಮಾರು. ಆದ್ರೆ ಅದಕ್ಕಿಂತಲೂ ಮೊದಲು ಆ ಒಂದು ರಸ್ತೆಯ ಪಕ್ಕದ ಹೊಲಗಳ ಒಂದು ವ್ಯಾಲ್ಯೂಯೇಷನ್ ಅಂದ್ರೆ ಎಷ್ಟಕ್ಕೆ ಸೇಲ್ ಆಗುತ್ತೆ ಅಂತ ನೋಡಿದ್ರೆ 10 ಲಕ್ಷಕ್ಕೆ ಸೇಲ್ ಆಗ್ತಾ ಇತ್ತು. ಆದ್ರೆ ಯಾವಾಗ ನ್ಯಾಷನಲ್ ಹೈವೇ ಔರಾದ್ ಮತ್ತೆ ಬೀದರ್ಗೆ ಸಂಪರ್ಕ ಕಲ್ಪಿಸುವ 161A ಏನಾಯ್ತು, ಈಗ ಅಲ್ಲಿ 1 ಎಕರೆ ಹೊಲದ ಬೆಲೆ 1 ಕೋಟಿ ದಾಟಿದೆ. ಯಾಕೆ ದಾಟ್ತಂದ್ರೆ ಅಲ್ಲಿ ರಸ್ತೆಯ ಅಭಿವೃದ್ಧಿ ಆಯಿತು, ಅದರಿಂದ ಹೊಲಗಳಿಗೂ ಡಿಮ್ಯಾಂಡ್ ಬಂತು. ಅದಕ್ಕಾಗಿ ಹೇಳೋದು, ಎಲ್ಲಿ ಅಭಿವೃದ್ಧಿ ಕಾಣುತ್ತೋ ಆ ರಸ್ತೆ ಕೇವಲ ರಸ್ತೆ ಅಭಿವೃದ್ಧಿ ಆಗಿಲ್ಲ, ಅಲ್ಲಿರುವಂತಹ ಎಲ್ಲಾ ಹಳ್ಳಿಗಳಲ್ಲಿ ಯಾವ್ಯಾವ ಹಳ್ಳಿಗಳಲ್ಲಿ ಆ ರಸ್ತೆ ಹಾದು ಹೋಗುತ್ತೋ ಅವ್ರೆಲ್ಲರ ಅಭಿವೃದ್ಧಿ ಆಗಿದೆ. 10 ಲಕ್ಷಕ್ಕೆ ಮಾರುವಂತಹ ಹೊಲಗಳು ಇಂದು 1 ಕೋಟಿ ರೂಪಾಯಿಯ ಬೆಲೆ ಬಾಳ್ತಾ ಇವೆ. ಅಂದ್ರೆ ಇದಕ್ಕೆಲ್ಲ ಕಾರಣ ಯಾರು? ಸರ್ಕಾರ. ಯಾವ ಸರ್ಕಾರ ಇತ್ತು ಅವತ್ತು? ಬಿಜೆಪಿ ಸರ್ಕಾರ ಇತ್ತು. ಬಿಜೆಪಿಯ ಸಂಸದರಿದ್ರು, ಸಂಸದ ಭಗವಂತ ಖೋಬರ್ ಇದ್ರು. ಅಂದ್ರೆ ಅವರ ಕಾಲಘಟ್ಟದಲ್ಲಿ ನ್ಯಾಷನಲ್ ಹೈವೇ ಆಗುತ್ತೆ, ನ್ಯಾಷನಲ್ ಹೈವೇ ಇಂದ 10 ಲಕ್ಷಕ್ಕೆ ಮಾರಾಟವಾಗಬೇಕಾದ ಹೊಲಗಳು ಇಂದು ಕೋಟಿಯಲ್ಲಿ ಬೆಲೆ ಬಾಳ್ತಾ ಇದೆ. ಇದೊಂದು ವಿಚಾರ. ಮೊದಲು ಒಂದು 3-4 ವರ್ಷಗಳ ಹಿಂದೆ ಔರಾದ್ನಿಂದ ಬೀದರ್ಗೆ ಯಾರಾದ್ರೂ ಬರಬೇಕಾದ್ರೆ ಮಿನಿಮಮ್ ಆಗಿ ಆ ಒಂದು ರಸ್ತೆ ಪರಿಸ್ಥಿತಿಗಳನ್ನ ನೋಡಿದ್ರೆ ಮಿನಿಮಮ್ ಆಗಿ 1 ಗಂಟೆ 20 ನಿಮಿಷದಿಂದ 1 ಗಂಟೆ 45 ನಿಮಿಷ ತೆಗೆದುಕೊಳ್ತಾ ಇತ್ತು. ಬಹುತೇಕರಿಗೆ ಗೊತ್ತಿದೆ. ಔರಾದ್ನಿಂದ ಬೀದರ್ಗೆ ಬೇಡ್ರಿ, ರಸ್ತೆ ಸರಿ ಇಲ್ಲ, ನಾನು ಹೋಗಲ್ಲ ರೀ ಅಂತ ಅಂದ್ರು. ಆದ್ರೆ ಯಾವಾಗ ನ್ಯಾಷನಲ್ ಹೈವೇ ಔರಾದ್ ಮತ್ತು ಬೀದರ್ನ ನಡುವೆ ಆ ಒಂದು ಹೈವೇ ರಸ್ತೆ ಆಯ್ತೋ, ಇವತ್ತು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, 35ರಿಂದ 40 ನಿಮಿಷದಲ್ಲಿ ಎಕ್ಸ್ಪ್ರೆಸ್ ಬಸ್ ಹೋಗುತ್ತೆ, 50 ನಿಮಿಷದಲ್ಲಿ ಆರ್ಡಿನರಿ ಬಸ್ ಔರಾದ್ ಬೀದರ್ ನಡುವೆ ಓಡಾಡ್ತಾ ಇದೆ. ಅಂದ್ರೆ ಇದು ಒಂದು ಡೆವಲಪ್ಮೆಂಟ್. ರಸ್ತೆ ಉನ್ನತೀಕರಣ ಆದ್ರೆ, ರಸ್ತೆ ಅಭಿವೃದ್ಧಿ ಆದ್ರೆ ಏನ್ ಆಗುತ್ತೆ ಅನ್ನೋದಕ್ಕೆ ಔರಾದ್ ಬೀದರ್ ನಡುವಿನ ಸಂಚಾರವನ್ನು ನೋಡಿದವರಿಗೆ ಎಲ್ಲರಿಗೂ ಅರ್ಥ ಆಗುತ್ತೆ. ಅದಕ್ಕಂತಾರೆ ಡೆವಲಪ್ಮೆಂಟ್. ಬೀದರ್ನಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತಿದೆ. ಔರಾದ್ ಬೀದರ್ ಹೋಗೋದೇನ್ರಿ ಬರೀ ಈಗ ಔರಾದ್ ಬೀದರ್ ಹೋಗೋದ್ ಮೊದಲು ಹೆಂಗ್ ಸಮಸ್ಯೆ ಆಗ್ತಾ ಇತ್ತು ಅಂದ್ರೆ, ನಾವು ಚಿಕ್ಕವರಿದ್ದಾಗೂ ಕೂಡ ಬರ್ತಿದ್ವಿ. ಅಲ್ಲಿಂದ ಬಸ್ ಸ್ಟಾರ್ಟ್ ಆದಾಗ ಅವು ಒಂದೊಂದು ಗುಡ್ಡಗಳು ಇದ್ದು, ಸಣ್ಣ ಸಣ್ಣ ಗುಡ್ಡ, ಈ ಬೋರ್ವಾಳ್ ಹತ್ರ, ಬೋರ್ವಾಳ್ ಆದ್ಮೇಲೆ ಮತ್ತೆ ಇಲ್ಲಿ ಕೌಟದ ಹತ್ರ, ಇಲ್ಲಿ ಬೇರೆ ಬೇರೆ ಕಡೆ ಸಣ್ಣ ಸಣ್ಣ ಇವು ಅವುಗಳನ್ನೆಲ್ಲ ದಾಟಿಕೊಂಡು ಬರ್ಬೇಕಾದ್ರೆ ಮಿನಿಮಮ್ ಆಗಿ 1.5 ತಾಸು ಬೇಕಾಗ್ತಿತ್ತು. ಆದ್ರೆ ಇವತ್ತು ಔರಾದ್ ಬೀದರ್ಗೆ ಪ್ರಯಾಣ ಬೆಳೆಸಬೇಕಾದ್ರೆ ಔರಾದ್ನಿಂದ, ಬನ್ನಿಲ್ಲ ಬೀದರ್ನಿಂದ ನೀವು ಔರಾದ್ ಕಡೆ ಹೋದಾಗ
ಟಿಕೆಟ್ ತಗೊಂಡು ಒಂದು ಸಲ ಕಣ್ಣು ಮುಚ್ಚಿ ಸ್ವಲ್ಪ ಲೈಟ್ ಆಗಿ ನಿದ್ರೆ ಮಾಡಿದ್ರೆ ನೇರವಾಗಿ ಸಂಪರ್ಕ ಕಾಣಿಸ್ತಿರುತ್ತೆ. ಒಂದ್ಸಲ ಕಣ್ಣು ರೆಪ್ಪೆ ಒರೆಸಿದಾಗ ಅವರು ಅದು ಬರುತ್ತೆ. ಅಂದ್ರೆ ಅಷ್ಟು ಸುಗಮವಾದ ರಸ್ತೆಗಳಾಗಿದೆ, ಅಷ್ಟು ಒಳ್ಳೆಯ ಒಂದು ರಸ್ತೆ ಉನ್ನತೀಕರಣವಾಗಿದೆ, ಅಷ್ಟು ಒಳ್ಳೆಯ ರಸ್ತೆ ಅಭಿವೃದ್ಧಿಯಾಗಿದೆ. ಅದಕ್ಕಾಗಿ ಆ ರೀತಿಯ ಪ್ರಯಾಣ ಸಾಧ್ಯ ಆಗ್ತಾ ಇದೆ. 1.5 ತಾಸಲ್ಲಿ ಬರ್ತಿರೋದು ಈಗ 40 ನಿಮಿಷ ಇಲ್ಲ 35 ನಿಮಿಷ. ಎಕ್ಸ್ಪ್ರೆಸ್ ಬಸ್ ಅವರಂತೂ 35 ನಿಮಿಷದಲ್ಲಿ ಔರಾದ ಬೀದರ್ನ ನಡುವೆ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾರೆ. ಇದು ಅಭಿವೃದ್ಧಿ. ಅಂದ್ರೆ ಈ ಒಂದು ರಸ್ತೆ ಅಭಿವೃದ್ಧಿಯಿಂದ ಸಾಕಷ್ಟು ಜನರ ಜೀವನ ಬದುಕು ಕೂಡ ಚೇಂಜ್ ಆಗಿದೆ. ಎಲ್ಲವೂ ಫಾಸ್ಟ್ ಆಗಿಬಿಟ್ಟಿದೆ. ಅರ್ಧ ತಾಸಲ್ಲಿ ಅಲ್ಲಿ, ಅರ್ಧ ತಾಸಲ್ಲಿ ಇಲ್ಲಿ. ಇವತ್ತು ಒಂದು ಮುಂಜಾನೆ ಆಫೀಸರ್ಸ್ಗಳು 9 ಗಂಟೆಗೆ ಇಲ್ಲೇ ಮನೆಯಿಂದ ಹೊರಟ್ರೆ 9:40 ತನಕ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ. 10 ನಿಮಿಷ ಬೈ ವಾಕ್ ನಡ್ಕೊಂಡು ಹೋದ್ರು ಕೂಡ ಇವತ್ತು ಕಚೇರಿಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇವೆಲ್ಲವೂ ಕೂಡ ಒಂದು ಡೆವಲಪ್ಮೆಂಟ್ ನ ಭಾಗ. ಈ ರೀತಿ ರಸ್ತೆಗಳ ಅಭಿವೃದ್ಧಿ ಆದ್ರೆ ಬೇರೆ ಬೇರೆ ಕ್ಷೇತ್ರಗಳು ಕೂಡ ಅಭಿವೃದ್ಧಿ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಅಭಿವೃದ್ಧಿ ಆಗುತ್ತೆ, ಎಲ್ಲವೂ ಬಿಸ್ನೆಸ್ ಬೆಳೆಯುತ್ತೆ, ಎಲ್ಲವೂ ಬೆಳೆಯುತ್ತೆ. ಇದು ಒಂದು ಭಾಗ. ಇನ್ನು ಎರಡನೇ ಭಾಗ ಮೇನ್ ಪಾರ್ಟಿಗೆ ಹೋಗ್ತೀನಿ. ಕೌಟ ಬಿ ಹತ್ರ ಒಂದು ಬ್ರಿಡ್ಜ್ ಇತ್ತು, ತುಂಬಾ ಹಳೆ ಬ್ರಿಡ್ಜ್. ಅದಕ್ಕೆ ಒಂದೊಂದ್ಸಲ ಹಾಳಾಗಿ ಹೋಗ್ತಿತ್ತು. ಜಿಲ್ಲಾಡಳಿತ ಅದಕ್ಕೆ 1 ಕೋಟಿ ರೂಪಾಯಿ ದುಡ್ಡು ಕೊಡ್ತಾ ಇತ್ತು, ಅದನ್ನ ರಿಪೇರಿ ಮಾಡ್ತಾ ಇದ್ರು. ಮತ್ತೆ ಮಳೆಗಾಲದಲ್ಲಿ ಹಾಳಾಗಿ ಹೋಗ್ತಿತ್ತು, ಮತ್ತೆ 1 ಕೋಟಿ ಕೊಡ್ತಾ ಇದ್ರು. ಮತ್ತೆ ಹಂಗೆ ಗುತ್ತಿಗೆದಾರರು ಅಕ್ರಮಗಳನ್ನ ಮಾಡಿಕೊಂಡು ಹಂಗೇ ಮುಂದೆ ಹೋಗ್ತಾ ಇದ್ರು. ಆದ್ರೆ ಯಾವಾಗ ನ್ಯಾಷನಲ್ ಹೈವೇ ಆಯ್ತೋ ಅಲ್ಲಿ ಕೇವಲ ಬ್ರಿಡ್ಜ್ ಅನ್ನ ಕಟ್ಟಲಿಲ್ಲ. ಇದನ್ನ ಜಿಲ್ಲೆಯ ಬಹುತೇಕರಿಗೆ ಗೊತ್ತೇ ಇಲ್ಲ. ಯಾವಾಗ ನ್ಯಾಷನಲ್ ಹೈವೇ ಅಲ್ಲಿ ಪ್ರಾರಂಭ ಆಯಿತು, ಇತಿಹಾಸದಲ್ಲಿಯೇ, ಭಾರತೀಯ ನ್ಯಾಷನಲ್ ಹೈವೇ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲನೇ ಬಾರಿಗೆ ಒಂದು ರಸ್ತೆಯಲ್ಲಿ ಬ್ರಿಡ್ಜ್ ನ ಬದಲು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಕಟ್ಟಲಾಗಿದೆ. ಇದು ಭಾರತೀಯ ಇತಿಹಾಸದಲ್ಲಿ ಮೊದಲನೇದು. ಅದು ಕೌಟಾ ಬ್ರಿಡ್ಜ್. ಕೌಟಾ ಬ್ರಿಡ್ಜ್ ಅಲ್ಲ, ಇನ್ನು ಮುಂದೆ ಅದು ಕೌಟಾ ಬ್ರಿಡ್ಜ್ ಕಮ್ ಬ್ಯಾರೇಜ್. ಬ್ರಿಡ್ಜ್ ಕಮ್ ಬ್ಯಾರೇಜ್ ಇತಿಹಾಸದಲ್ಲಿಯೇ, ಭಾರತೀಯ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲನೇದು. ಇದು ಯಾಕೆ ಸಾಧ್ಯ ಆಯ್ತು ಅಂದ್ರೆ ಅಂದಿನ ಸಂಸದರಾಗಿರುವಂತಹ ಭಗವಂತ್ ಖೋಬಾ ಮತ್ತು ಅಂದಿನ ಹೆದ್ದಾರಿ ಪ್ರಾಧಿಕಾರ ಹೆದ್ದಾರಿ ಸಚಿವರು ಇದ್ರು ಆ ನಿತಿನ್ ಗಡ್ಕರಿ ಅವರ ಅತ್ಯುನ್ನತ ಸಂಬಂಧವೇ ಇದಕ್ಕೆ ಕಾರಣ. ಅದಕ್ಕಾಗಿ ವಿಶೇಷವಾಗಿ ಸ್ವಲ್ಪ ಬಜೆಟ್ ಅನ್ನು ಕೂಡ ಕೊಟ್ಟು ಆ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡಿದ್ರು. ಈ ಕೀರ್ತಿ ಭಗವಂತ್ ಖೋಬಾ ಮತ್ತು ಅಂದಿನ ಬಿಜೆಪಿ ಸರ್ಕಾರಕ್ಕೆ ಸಲ್ಲುತ್ತೆ. ಇನ್ನು ಎರಡನೇ ವಿಷಯಕ್ಕೆ ಬರ್ತೀನಿ. ಬ್ರಿಡ್ಜ್ ಕಮ್ ಬ್ಯಾರೇಜ್ ಇತಿಹಾಸದಲ್ಲಿ ಮೊದಲಿಂದ ಕಟ್ಟಿದ್ರು. ಏನ್ ಲಾಭ ಸರ್? ಕಟ್ಟಿರಬಹುದು, ಕಟ್ಟಿದ್ರೆ ಏನ್ ಲಾಭ ನೋಡಿ. ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟೋದ್ರಿಂದ ಏನ್ ಲಾಭ ಅಂತ ಹೇಳ್ತೀನಿ ಕೇಳಿ. ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟೋದ್ರಿಂದ ಕೌಟಾ ಬಿ, ಈ ಕಡೆ ಜನವಾಡ ಮತ್ತೆ ಸುತ್ತಮುತ್ತಲಿನ 8-9 ಹಳ್ಳಿಗಳಿಗೆ ನೀರಿನ ಸಮಸ್ಯೆ ತಪ್ಪೋಯ್ತು. ಬ್ರಿಡ್ಜ್ ಕಮ್ ಬ್ಯಾರೇಜ್, ಮೊದಲು ಬ್ರಿಡ್ಜ್ ಇತ್ತು, ಇದೇ ನೀರು ತೆಲಂಗಾಣಕ್ಕೆ ಸರಾಗವಾಗಿ ಹರಿದು ಹೋಗ್ತಾ ಇತ್ತು. ತೆಲಂಗಾಣದವರು ಅಲ್ಲಿ ಬ್ರಿಡ್ಜ್ ಕಟ್ಕೊಂಡು ಅವರು ಆರಾಮವಾಗಿ ನೀರಾವರಿಯನ್ನ ಮಾಡ್ಕೊಂತ ಇದ್ದಾರೆ. ಆದ್ರೆ ನಮ್ಮ ಕನ್ನಡಿಗರ ಪರಿಸ್ಥಿತಿ ಏನು, ನಮ್ಮ ಬೀದರ್ ಜಿಲ್ಲೆ ಜನರ ಪರಿಸ್ಥಿತಿ ಏನು, ನಮ್ಮ ಔರಾದ್ ಜನರ ಪರಿಸ್ಥಿತಿ ಏನು, ಇದನ್ನ ಮನಗಂಡಂತಹ ಭಗವಂತ್ ಖೋಬಾ ಅಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕೆ ನಿತಿನ್ ಗಡ್ಕರಿಗೆ ಮನವಿ ಮಾಡ್ತಾರೆ. ನಿತಿನ್ ಗಡ್ಕರಿ ಇವರ ಮನವಿಯನ್ನು ಸ್ವೀಕರಿಸಿ ಅಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟುವಂತೆ ಒಪ್ಪಿಗೆಯನ್ನು ಕೂಡ ಸೂಚಿಸ್ತಾರೆ. ಔರಾ ತಾಲೂಕಿಗೆ 424 ಕೋಟಿ ಅನುದಾನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮಂಜೂರಿ ಮಾಡಿಸ್ಕೊಂಡು ಬರ್ತಾರೆ. ಅದಾದ ಮೇಲೆ ಅದರ ಬಳಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಕಟ್ಟಲಿಕ್ಕೆ ಹೇಳ್ತಾರೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ 36 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಕೂಡ ನೀಡ್ತಾರೆ. ಈ 36 ಕೋಟಿ ರೂಪಾಯಿ ವಿಶೇಷ ಅನುದಾನದಲ್ಲಿ ಅಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಆಗಿದೆ. ಇದರಿಂದ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ನ ನಿರ್ಮಾಣದಿಂದ 4-5 ಹಳ್ಳಿಗಳಿಗೆ 8-9 ಹಳ್ಳಿಗಳಿಗೆ ನೀರಿನ ಸಮಸ್ಯೆ ತಪ್ಪ ಹೋಗಿದೆ. ಮತ್ತು ಆ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟಿರೋದ್ರಿಂದ ತೆಲಂಗಾಣಕ್ಕೆ ಏನು ನೀರು ಫ್ಲೋ ಹೋಗ್ತಾ ಇತ್ತು, ರಭಸವಾಗಿ ನೀರು ಹರಿದು ಹೋಗ್ತಾ ಇತ್ತು, ಅವೆಲ್ಲವೂ ನೀರು ಇವಾಗ ಆ ಒಂದು ಬ್ಯಾರೇಜ್ ಹತ್ರ ಸ್ಟೋರ್ ಆಗುತ್ತೆ. ಆ ಬ್ಯಾರೇಜ್ ನಲ್ಲಿ ನೀರು ಸ್ಟೋರ್ ಆದ ಪರಿಣಾಮವೇ ಇವತ್ತು ಈ ವರ್ಷ ಬೇಸಿಗೆಯಲ್ಲಿ ಕೂಡ ಅಲ್ಲಿ ನಾವು ನೀರನ್ನ ಕಂಡಿದ್ದೆ. ಬೇಸಿಗೆಯಲ್ಲಿ ನೀರು ಸಿಕ್ಕಾಗ ಏನಾಗುತ್ತೆ, ಸುತ್ತಮುತ್ತಲಿರುವಂತಹ ಅಗ್ರಿಕಲ್ಚರ್ ಲ್ಯಾಂಡ್ ಏನಿರುತ್ತೆ ಅವರಿಗೆ ನೀರಿನ ಬಳಕೆಗೆ ನೀರು ಸಿಗುತ್ತೆ. ನೀರು ಸಿಕ್ಕಾಗ ಅವ್ರು ಮತ್ತೊಂದು ಬೆಳೆಯನ್ನ ಎಕ್ಸ್ಟ್ರಾ ಆಗಿ ಬೆಳ್ಕೋಬಹುದು, ಮತ್ತಷ್ಟು ಆದಾಯವನ್ನ ಮಾಡ್ಕೊಳ್ಬಹುದು. ಇದರಿಂದ ಜಿಲ್ಲೆಯ ರೈತರಿಗೂ ಕೂಡ ಅನುಕೂಲ ಆಯಿತು ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಇಲ್ಲಿಯವರೆಗೆ ಎಂದೂ ಕೂಡ ಹೈವೇ ಮಧ್ಯದಲ್ಲಿ ಬ್ರಿಡ್ಜ್ ನ ಜೊತೆಗೆ ಬ್ಯಾರೇಜ್ ನಿರ್ಮಿಸಿರುವಂತಹ ಉದಾಹರಣೆಗಳೇ ಇರಲಿಲ್ಲ. ಆದ್ರೆ ಅಲ್ಲಿ ಕೌಟಾದಲ್ಲಿ ಆಯಿತು. ಇದರಿಂದ ಇನ್ನೊಂದು ಏನ್ ಲಾಭ ಆಗುತ್ತೆ, ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ 325 ಮೀಟರ್ ಉದ್ದದಲ್ಲಿ ನಿರ್ಮಿಸಲಾದಂತಹ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ 6.1 ಮೀಟರ್ನಷ್ಟು ಎತ್ತರದಲ್ಲಿದೆ. ಇದರಿಂದ ಸಾಕಷ್ಟು ನೀರು ಅಲ್ಲಿ ಸ್ಟೋರ್ ಆಗುತ್ತೆ. ಈ ನೀರು ಸ್ಟೋರ್ ಆದಾಗ ಈಗ ನಾವು ಪ್ರತಿ ವರ್ಷ ಅಬ್ಸರ್ವ್ ಮಾಡಿ ನೋಡಿ,
ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಬೀದರ್ ಜಿಲ್ಲೆಯಲ್ಲಿ 4% ಬಿಸಿಲಿನ ತಾಪಮಾನ ಏರಿಕೆ ಆಗಿತ್ತು. ಬಿಸಿಲಿನ ತಾಪಮಾನ ಏರಿಕೆ ಆದಾಗ ಬೇಸಿಗೆಯಲ್ಲಿ ಬೆಳೆದಂತ ಬೆಳೆಗಳಿಗೆ ನೀರು ಬೇಕು. ಆವಾಗ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದ್ದಾಗ ಮಾತ್ರ ನೀರು ಸಿಗ್ಲಿಕ್ಕೆ ಸಾಧ್ಯ, ಇಲ್ಲ ಬ್ರಿಡ್ಜ್ ಇದ್ದಾಗ ನೀರು ಸರಾಗವಾಗಿ ತೆಲಂಗಾಣಕ್ಕೆ ಹೋಗ್ತಾ ಇತ್ತು. ಈ ವರ್ಷ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇತ್ತು, ನೀರನ್ನ ಬಳಸ್ಕೊಂಡ್ರು, ಉತ್ತಮವಾಗಿ ಕೃಷಿಯಲ್ಲಿ ಇಳುವರಿಯನ್ನ ಪಡೆದುಕೊಂಡ್ರು. ಇದೇ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರೋದ್ರಿಂದ ಲಾಭ. ಇನ್ನೊಂದು, ಅಕ್ಕಪಕ್ಕದ ಊರುಗಳಲ್ಲಿ ಎಲ್ಲೆಲ್ಲಿ ಬೋರ್ವೆಲ್ಗಳು ಮತ್ತೆ ಕೊಳವೆ ಬಾವಿಗಳು ಮತ್ತೆ ನಾರ್ಮಲ್ ಬಾವಿಗಳು ಎಲ್ಲೆಲ್ಲಿ ಬತ್ತು ಹೋಗಿದ್ವೋ, ಈ ಬ್ರಿಡ್ಜ್ ಅಲ್ಲಿ ನೀರು ಸ್ಟೋರ್ ಆದ್ರೆ ಆಟೋಮೆಟಿಕ್ ಆಗಿ ಅಂತರ್ಜಲ ಮಟ್ಟ ಹೆಚ್ಚುತ್ತೆ. ಅಂತರ್ಜಲ ಮಟ್ಟ ಹೆಚ್ಚಿದಾಗ ಬೋರ್ವೆಲ್ಗಳಿಗೆ ಮತ್ತು ನಾರ್ಮಲ್ ಬಾವಿಗಳಿಗೆ ನೀರು ಅಂತರ್ಜಲದಿಂದ ನೀರು ಅಲ್ಲಿಯೂ ಕೂಡ ಶೇಖರಣೆಯಾಗಿ ಅವುಗಳು ಕೂಡ ಸುಗಮವಾಗಿ ಬೇಸಿಗೆಯಲ್ಲಿ ಕೂಡ ಕಾರ್ಯನಿರ್ವಹಿಸ್ತವೆ. ಇದರಿಂದ ರೈತನಿಗೆ ನೀರು ಸಿಗುತ್ತೆ, ರೈತ ಒಳ್ಳೆಯ ಕೃಷಿ ಬೆಳೆಗಳನ್ನ ಬೆಳೆದು ಲಾಭವನ್ನ ಗಿಟ್ಟಿಸ್ಕೊತಾನೆ. ಇಲ್ಲಿ ಈ ರೀತಿ ಹೆಲ್ಪ್ ಆಗಿತ್ತು ನೋಡಿ. ನರೇಂದ್ರ ಮೋದಿ ಆಡಳಿತಾವಧಿ ಹೆಂಗಿದೆ ಅಂದ್ರೆ ಅಲ್ಲಿ ಟಿಕೆಟ್ ಸಾಮಾನ್ಯವಾಗಿ ಯಾರಿಗೆ ಸಿಗಲ್ಲ. ನೀವು ಅಂದ್ಕೊಂಡಷ್ಟು ನೀವು ವಿಚಾರ ಮಾಡಿ ನೋಡಿ. ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ನೋಡಿದ್ರೆ ಕುಟುಂಬದ ರಾಜಕಾರಣಿದವರಿಗೆ ಮಣೆ ಹಾಕ್ತಾರೆ, ಕಾಂಗ್ರೆಸ್ನ ಬಿಜೆಪಿ ಅವ್ರು ಹಾಕ್ತಾರೆ ಇಲ್ಲ ಅಂತಲ್ಲ, ಅದೇ ಕೆಲವೊಂದು ಸನ್ನಿವೇಶಗಳಲ್ಲಿ ಹಾಕಿದ್ದಾರೆ ಹೊರತು ಯೂಶುವಲಿಯಾಗಿ ಹಾಕಲ್ಲ. ಆದ್ರೆ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಸಚಿವರಾಗಿ, ಬೀದರ್ಗೆ ಸಂಸದರಾಗಿ ಭಗವಂತ ಖೋಬಾ ಯಾವ ಮಟ್ಟಿಗೆ ಕೆಲಸ ಮಾಡಬೇಕು ಆ ಮಟ್ಟಿಗೆ ಕೆಲಸವನ್ನ ಮಾಡಿದ್ದಾರೆ. ಈಗ ಒಂದ್ ಕಾಲದಲ್ಲಿ ನಾನು ಹೇಳ್ತಾ ಇದ್ದೆ ಅಲ್ಲ, ನೀರಿದ್ದಾಗ ಹೊಲಗಳಿಗೂ ಕೂಡ ಡಿಮ್ಯಾಂಡ್ ಬರುತ್ತೆ. 10 ಲಕ್ಷದ ಹೊಲ ನೀರಾವರಿ ಇದ್ದಾಗ 20 ಲಕ್ಷಕ್ಕೆ ಸೆಲ್ ಆಗುತ್ತೆ. ಈ ಒಂದು ಹೈವೇ ಆದಾಗೆ ನಾನು ಮೊದಲಿಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. 10 ಲಕ್ಷಕ್ಕೆ ಹೊಲ 2010ರಲ್ಲಿ ಯಾರು ಕೇರ್ ಮಾಡ್ತಾ ಇರಲಿಲ್ಲ. 10 ಲಕ್ಷ ರೂಪಾಯಿಗೆ 1 ಎಕರೆ ಸಿಗ್ತಾ ಇತ್ತು. ಔರಾದ್ ಮತ್ತೆ ಬೀದರ್ನ ನಡುವೆ ಸಂಪರ್ಕ ಕಲ್ಪಿಸುವಂತಹ ಗ್ರಾಮಗಳಿದಾವೆ. ಆ ಒಂದು ರಸ್ತೆಯಲ್ಲಿ 2010ರಲ್ಲಿ 10 ಲಕ್ಷ ರೂಪಾಯಿಗೆ 1 ಎಕರೆ ಹೊಲ ಸಿಗ್ತಾ ಇತ್ತು. ಆದ್ರೆ ಇವತ್ತಿನ ಸ್ಟಿಲ್ ಈಗ ನಾನೇನು ಸ್ಟುಡಿಯೋದಲ್ಲಿ ಕುತ್ಕೊಂಡಿದ್ದೀನಿ, ಈ ಟೈಮಲ್ಲಿಯೂ ಕೂಡ 1 ಎಕರೆಗೆ 1 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಇದೆ. ಯಾಕಂದ್ರೆ ಅಲ್ಲಿ ನ್ಯಾಷನಲ್ ಹೈವೇ ಬಂತು ಅನ್ನೋ ಒಂದೇ ಒಂದು ಕಾರಣ. ಹಾಗಾಗಿ ಸಾವಿರಾರು ಜನರ ಬದುಕು ಬದಲಾಯಿಸಿದೆ ಈ ನ್ಯಾಷನಲ್ ಹೈವೇ. ಇದ್ರ ಜೊತೆಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸುತ್ತಮುತ್ತಲಿನ 8 ಹಳ್ಳಿಯ ರೈತರ ಬದುಕನ್ನ ಬದಲಾಯಿಸಿದೆ. ಕುಡಿಯುವ ನೀರಿನ ಸಮಸ್ಯೆಯಿಂದ ಹೊರ ಬರ್ತಾ ಇದ್ದಾರೆ. ಬೇಸಿಗೆಯಲ್ಲಿ ಕೂಡ ಅವರಿಗೆ ಕೃಷಿಗೆ ನೀರು ಸಿಗ್ತಾ ಇದೆ. ಮತ್ತು ತೆಲಂಗಾಣಕ್ಕೇನು ಫ್ಲೋ ಹೋಗ್ತಾ ಇತ್ತು, ನೀರಿನ ಫ್ಲೋ, ಅದು ಸ್ಟೋರ್ ಆಗಿ ನೈಜವಾಗಿ ಕನ್ನಡಿಗರಿಗೆ ಲಾಭ ಆಗ್ತಾ ಇದೆ. ಹಾಗಾಗಿ ಒಳ್ಳೆಯ ಕಾರ್ಯವನ್ನ ಮಾಡಿದ್ದಾರೆ ಭಗವಂತ ಖೋಬಾ. ಅಲ್ಲಿರುವಂತಹ ಜನರು ಕೂಡ ಸಾಕಷ್ಟು ಖುಷಿಯಲ್ಲಿದ್ದಾರೆ. ಸ್ವಲ್ಪ ಜನರು ಕೂಡ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ಅವರ ಬೈಟ್ಗಳನ್ನ ನಮ್ಮ ಎಡಿಟರ್ ಪ್ಲೇ ಮಾಡ್ತಾರೆ. ಇದ್ರ ಜೊತೆಗೆ ಈ ಒಂದು ಪ್ರೈಮ್ ಟೈಮ್ ಅನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ಸುದ್ದಿಯನ್ನ ಭಗವಂತ ಖೋಬಾ ಅವರು ತಮ್ಮ ಆಡಳಿತಾವಧಿಯಲ್ಲಿ ಮಾಡಿದಂತಹ ಕಾರ್ಯಗಳನ್ನ ನೋಡಿದ್ರಿ. ಮತ್ತೆ ಈ ಒಂದು ನ್ಯಾಷನಲ್ ಹೈವೇ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡಬೇಕಿತ್ತು. ಯಾಕಂದ್ರೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನ ಬಗ್ಗೆ ಮಾಹಿತಿ ಬೀದರ್ನ ಜನರಿಗೆ ಅಷ್ಟೊಂದು ಇರಲಿಲ್ಲ. ಸೊ ಅದಕ್ಕಾಗಿ ಈ ಮಾಹಿತಿಯನ್ನ ತಿಳಿಸ್ಕೊಡುವಂತಹ ಒಂದು ಸಣ್ಣ ಪ್ರಯತ್ನ ಇದಾಗಿತ್ತು. ಮತ್ತೆ ಮುಂದಿನ ಪ್ರೈಮ್ ಟೈಮ್ಗೆ ಮೂವ್ ಮಾಡೋಣ. ಗೇಟ್ ಓಪನ್ ಮಾಡ್ರಿ ಸರ್. ಗೇಟ್ ಓಪನ್ ಅದಕ್ಕೆ ಮಾಡ್ರಿ, ಮ್ಯಾಗಿನ ಹೋಲತ್ತ ಆಲ್ರೆಡಿ. ಹೌದು ಅದು ಮ್ಯಾಲಿನ ಹೋಗೋದ್ಸಲಾಗಿ ಗೇಟ್ ಓಪನ್ ಮಾಡ್ಯಾರ ಅವರು. 3 ಮೀಟರ್ 6 ಮೀಟರ್ ಸರ್. 6 ಮೀಟರ್ ಅಲ್ಲ, 6 ಮೀಟರ್ ಅಂದ್ರೆ 6 ಮೀಟರ್ ಇಲ್ಲಿ ನೀರು ನೀರಿಗೆ ಮ್ಯಾಗ ಈ ಭಾಗದ ಕೇಂದ್ರ ಮಂತ್ರಿಗಳಾದ ಭಗವಂತ ಖೋಬಾ ಅವರ ಒಂದು ಕನಸಿನ ಒಂದು ನೆನಸವನ್ನ ಆಗಿದೆ. ಯಾಕಂದ್ರೆ ಈ ಕೌಟಾ ಬ್ರಿಡ್ಜ್ ಇತ್ತು, ಅವರು ಬ್ಯಾರೇಜ್ ತಂದು ಮಾಡಿ ಈ ರೈತರಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಯಾಕಂದ್ರೆ ವರ್ಷದ 12 ತಿಂಗಳು ಈ ಭಾಗದ ರೈತರಿಗೆ ನೀರು ಕಡಿಮೆ ಬೀಳೋದೇ ಇಲ್ಲ. ಡಿಫರೆನ್ಸ್ ನೋಡಲ್ಲ. ಅಲ್ಲಿ ಪೂರ ಸರ್ ಗೇಟ್ ಓಪನ್ ಮಾಡ್ರಿ ಸರ್. ಅಲ್ಲಿ ಗೇಟ್ ಓಪನ್ ಮಾಡ್ರಿ ಸರ್. ಗೇಟ್ ಓಪನ್ ಅದಕ್ಕೆ ಮಾಡ್ರಿ, ಮ್ಯಾಗಿನ ಹೋಲತ್ತ ಆಲ್ರೆಡಿ. ಹೌದು ಅದು ಮ್ಯಾಲಿನ ಹೋಗೋದ್ಸಲಾಗಿ ಗೇಟ್ ಓಪನ್ ಮಾಡ್ಯಾರ ಅವರು. 3 ಮೀಟರ್ 6 ಮೀಟರ್ ಸರ್. 6 ಮೀಟರ್ ಅಲ್ಲ, 6 ಮೀಟರ್ ಅಂದ್ರೆ 6 ಮೀಟರ್ ಇಲ್ಲಿ ನೀರು ನೀರಿಗೆ ಮ್ಯಾಗಿಂದ ಮ್ಯಾಲ 18 ಈ
ರೈತರಿಗೆ ಬಹಳ ಅನುಕೂಲ.